ಭೂತಗಳು ಶಂಕಾರ ಎಲ್ಲರಿಗೂ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ರೆ ಎಲ್ಲರಿಗೂ ಕಷ್ಟನೇ. ನನಗೂ ವಾಂಗಿ ಬಾತು ಟೊಮೊಟೊ ಬಾತ್ ಮಾಡ್ದಂಗೆ ಈ ಸ್ಯಾರಿ ಉಟ್ಕೊಳ್ಳೋಣ ಅಂತ ಇವಾಗ ಐಡಿಯಾ ಮಾಡಿದ್ದೀನಿ. ಇದು ನಮ್ಮ ಸಿರಿ ಸ್ಯಾರೀಸ್ ಅಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಬುದ್ಧಿ ಇಲ್ದಂಗೆ ಒಬ್ಬಟ್ಟು ಕೇಳ್ದವನ್ ಗೈಸ್. ಅದಕ್ಕೆ ಹೆಂಗೈಚಿನ ಊಟ ಮುದ್ದೆ ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಫೆಸ್ಟಿವಲ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಒಂದು ಸೆಕೆಂಡ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಹಾಗೆ ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೇದು ಮಾತಾಡಿ ಆ್ಯಂಡ್ ಎಲ್ಲ ಒಳ್ಳೇದಾಗಲಿ ಎಲ್ರಿಗೂ. ಸೊ ಎಲ್ರಿಗೂ ಕಷ್ಟ ಅನ್ನೋದು ಹೋಗಿ ಎಲ್ರಿಗೂ ದೇವರು ಸುಖ ಸಂತೋಷ ಅನ್ನೋದು ಜಾಸ್ತಿ ಕೊಡಲಿ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಫಸ್ಟ್ ನಾವು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಅಮ್ಮ ಕಿಚನ್ ಏನಿದೆಯೋ ಅವರು ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ನನ್ನ ಮನೆಯೆಲ್ಲ ಕಂಪ್ಲೀಟಾಗಿ ಮೆಸಪ್ ಆಗಿಬಿಟ್ಟಿದೆ. ಸೊ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ, ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಬಟ್ಟೆ ಬರೀ ಎಲ್ಲ ಅಲ್ಲಲ್ಲಲ್ಲಲ್ಲ ಎಲ್ಲ ಬಿಸಾಕಿದ್ದೀವಿ, ಒಗೆಯೋದು ಬಗೆಯೋದೆಲ್ಲ. ನನ್ನ ಹಸ್ಬೆಂಡ್ ಏನಂದರೆ ಕೆಲಸ ಮುಗಿಸ್ಕೊಂಡು ಬಂದಿದ್ದ ತಕ್ಷಣವೇ ಅವ್ರ ಬಟ್ಟೆ ಗಿಟ್ಟೆ ಏನಿದೆಯೋ ಎಲ್ಲ ರೂಮಲ್ಲೇ ಬಿಸಾಕ್ಬಿಟ್ಟಿರ್ತಾರೆ. ಸೊ ನಾನು ಅದನ್ನೆಲ್ಲ ನೋಡಿ ಯಾವುದಿದೆ ವಾಶ್ ಮಾಡೋದು ಅಂತೆಲ್ಲ ನೋಡಿ ಕಂಪ್ಲೀಟಾಗಿ ಎಲ್ಲ ಡ್ರೆಸ್ಸಸ್ಗಳನ್ನ ಅಂದರೆ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ನಾವು ಕೊಬ್ಬು ಜಾಸ್ತಿ ತಂದಿಲ್ಲ, ಯಾಕಂದರೆ ನಾವು ಜಾಸ್ತಿ ತಿಂದೇ ಇಲ್ದಿರೋದ್ರಿಂದ ಜಸ್ಟ್ ನಾವು 1-2 ಪೀಸ್ ಕಬ್ಬು ತಂದಿದ್ವಿ. ನಮ್ಮ ಅತ್ತೆ ತೊಗೊಂಡು ಬಂದಿದ್ರು, ಅದನ್ನೇ ಅವ್ರ ಹತ್ರ 1-2 ತೊಗೊಂಡು ಇನ್ನು ಮಿಕ್ಕಿದ ತರಕಾರಿ ಎಲ್ಲ ಐಟಮ್ ಎಲ್ಲ ಅಮ್ಮ ತಂದಿದ್ರು. ಆ್ಯಂಡ್ ಮೊದಲಿಗೆ ನಾನು ನಮ್ಮ ಮನೆ ಬೆಡ್ನ ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ನೀಟಾಗಿಟ್ಟರು ಈ ನನ್ನ ಮಕ್ಕಳು ಮಾತ್ರ ಹಾಳು ಮಾಡೋದಕ್ಕೆ ಅಂತಲೇ ಇದ್ದಾರೆ. ನಾನು ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬೆಡ್ಶೀಟ್ಗಳನ್ನೆಲ್ಲ ಅಲ್ಲಿ ನಾನು ನೀಟಾಗಿ ಹಾಕಿರ್ತೀನಿ. ಸೊ 5 ನಿಮಿಷ ಅದು ಹೋಗಿದ ತಕ್ಷಣ ಅದು ಇನ್ನೊಂದೇನಂತ ಹೇಳಿದ್ರೆ, ಅದು ಬೆಡ್ ಬಂದುಬಿಟ್ಟು ಸ್ಪ್ರಿಂಗ್ ಬೆಡ್ ಇರೋದ್ರಿಂದ ಅವರಿಬ್ಬರು ನನ್ನ ಮಕ್ಕಳಿಬ್ರು ಮೇಲ್ಗಡೆ ಹೋಗಿ ಹೈ ಜಂಪ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೊಂಥರ ಅದು ಖುಷಿ ಆಗ್ತಾ ಇರುತ್ತೆ. ಅದು ಯಾಕಂದರೆ ಒಂದು ಸ್ಪ್ರಿಂಗ್ ಇರೋದ್ರಿಂದ ನೀಟಾಗಿ ಅವ್ರಿಗೆ ಜಂಪ್ ಮಾಡೋದಕ್ಕೆ ತುಂಬ ಒಂಥರ ಖುಷಿ ಪಡ್ತಾರೆ ಅವರು. ಸೊ ಅದರಿಂದ ಅಲ್ಲಿ ಹೋಗಿ ಯಾವಾಗಲೂ ಹಾಳು ಮಾಡ್ತಿರ್ತಾರೆ. ನಾನು ಎಷ್ಟು ನೀಟಾಗಿ ಇವಾಗ ಇಟ್ಟಿರ್ತೀನಿ, ಒಂದು 20 ನಿಮಿಷಕ್ಕೆಲ್ಲ ಹಾಳಾಗೋಗ್ಬಿಟ್ಟಿರುತ್ತೆ ಗೈಸ್. ಆ್ಯಂಡ್ ಹಾಗೆ ನನ್ನ ಮಗಳನ್ನ ನೋಡಿ ಇಲ್ಲಿ ಕೊಂಡಿಸ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಈ ಒಂದು ಕಾಟ್ ಎಷ್ಟಾಯಿತು ಪ್ರೈಸು ಅಂತ. ಮ್ಯಾಕ್ಸಿಮಮ್ ಇಲ್ಲ ಅಂದರೂ ಒಂದು 50K ಹತ್ತತ್ರ ಆಯಿತು ಗೈಸ್. ಇದು ಬೆಡ್ಡು ಮತ್ತು ನಂದು ಒಂದು ಇದು ಕಾಟ್ ಸೇರಿ, ಬೆಡ್ಡು ಮತ್ತು ಕಾಟ್ ಸೇರಿ ಎಲ್ಲ ಕಂಪ್ಲೀಟಾಗಿ ಒಂದು 50,000 ಅಂದರೆ 50,000 ಅಷ್ಟು ಆಯಿತು. ಇದು ನಾವು EMI ಅಲ್ಲೇ ತೊಗೊಂಡಿದ್ದು ಸದ್ಯಕ್ಕೆ. ಆ್ಯಂಡ್ ಈಗ ಇನ್ನೂ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಚೆನ್ನಾಗಿದೆ. ಆ್ಯಂಡ್ ಒಂಥರ ಮಲಗೋಕ್ಕೂ ಅಷ್ಟೇ ಬೆಡ್ಡೆಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಾನು ಏನಾದರೂ ಆ ಸೈಡ್ ಹೋದಾಗಬೇಕಾದ್ರೆ ನಾನು ಎಲ್ಲಿ ತೊಗೊಂಡಿದ್ದು ಏನು ಎತ್ತ ಅಂತ ನಾನು ನಿಮಗೆ ಆ ಶಾಪ್ನ ಡೀಟೇಲ್ಸ್ ಕೂಡ ಹೇಳ್ತೀನಿ. ಸೊ ನಮ್ಮ ಮನೆ ನಿಯರ್ ಬೈ ಹತ್ರನೇ ನನ್ನ ಅಭಿ ಹೇಳಿದ್ದು ಇಲ್ಲಿ ತೊಗೊಳ್ಳಿ ಅಂತ, ಯಾಕಂದರೆ ಅವನು ತೊಗೊಂಡು ಅವ್ನ ರೂಮಲ್ಲಿ ಹಾಕಿದ್ದ. ಸೊ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನು ಹೋಗಿ ಅಲ್ಲೇ ಪರ್ಚೇಸ್ ಮಾಡಿದೆ. ನಾನು ಲಾಸ್ಟ್ ಟೈಮೇ ಹೇಳ್ದಂಗೆ ಡಬಲ್ ಕಾಟ್ ಇತ್ತು, ಅದು ನಮಗೆ ಸಾಲಲ್ಲ ಅಂತ ಹೇಳಿ 3 ಕಾಟ್ ತೊಗೊಂಡಿದ್ವಿ. ಆ್ಯಂಡ್ ನನ್ನ ಮಗಳಿಗೊಂದು ಖುಷಿ, ಅವಳಿಗೇನೆಂದರೆ ಯಾರಿಗಾರು ತಲೆ ಬಚ್ಚಕ್ಕೆ ಅವಳು ಮಾತ್ರ ಬಚ್ಚಿಸ್ಕೊಳ್ಳಲ್ಲ. ಅವಳಿಗೆ ಇವಾಗ ತಾನೇ ಕೂದಲು ಬೆಳೆಸ್ತಾ ಇದ್ದೀನಿ, ಬಟ್ ಒಂದು ಕ್ಲಿಪ್ ಹಾಕ್ಸ್ಕೊಳ್ಳಲ್ಲ, ಒಂದು ರಬ್ಬರ್ ಬ್ಯಾಂಡ್ ಹಾಕ್ಸ್ಕೊಳ್ಳಲ್ಲ. ನನಗಿನ್ನೂ ನಿದ್ದೆ ಎಳಿತಾನೆ ಇತ್ತು. ಇದು ಬೆಳಗ್ಗೆ ಸ್ವಲ್ಪ ಬೇಗ ಇದ್ದಿದ್ದರಿಂದ ನಿದ್ದೆ ಎಳಿತಾನೆ ಇತ್ತು. ನೋಡಿ ಇವಾಗ ನೋಡಿ ಅಲ್ಲಿ ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡಿ ನೋಡಿ ಆ ಥರ ಆಡ್ತಾಳವಳು. ಅವಳ ಹತ್ರ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ, ಇಲ್ಲಾಂದರೆ ನಾನು ಅಳ್ತಾನೆ ಇರ್ತಾಳೆ. ಅವಳ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡಿ ಇದೆ ಸುಂದರವಾಗಿ ಬಾಯ್ಲಿ. ನೋಡಿ ಗೈಸ್, ನಮ್ಮಮ್ಮ ಏನೋ ಎಲ್ಲೋ ಯಾರೋ ಗುರುಜಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ ಇದಕ್ಕೆ? ದಿವ್ಯಾ ಏನೋ ಹೇಳ್ತಾರಲ್ವೇನೆ ಇದಕ್ಕೆ? ನನಗೆ ಗೊತ್ತಿಲ್ಲ ಗೈಸ್, ಪಾಯಿಂಟ್ ಬರ್ತಾನೆ ಇಲ್ಲ. ಇದಕ್ಕೇನು ಹೇಳ್ತಾರೆ ಹೇಳು? ಓಮು ಏನೋ ಗೈಸ್ ಗೊತ್ತಿರೋ ಕಮೆಂಟ್ ಮಾಡಿ. ಬಟ್ ಇದು ಏನು ಅಂತ ನನಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ ಗೈಸ್, ಗೊತ್ತಿರೋ ಕಾಮೆಂಟ್ ಮಾಡಿ. ಆ್ಯಂಡ್ ಏನಕ್ಕಮ್ಮ ಅದು ಹಾಕಿರೋದು ನೀನು? ಮನೆಗೆ ದಿಷ್ಟಿ ತಗಲಲ್ವಂತೆ, ಆ ಥರ ಹಾಕಿದ್ರೆ ದಿಷ್ಟಿ ತಗಲಲ್ವಂತೆ. ದೃಷ್ಟಿ ತಗಲಲ್ವಂತ ಗುರುಜಿ ಹೇಳಿದ್ರು. ಅದಕ್ಕೆ ಅದನ್ನ ಮಾಡಿದ್ರೆ ಮನೆಗೆ ಯಾವುದೇ ದಿಷ್ಟಿ ಆದ್ರೂ ಆಚೆಗಡೆ ದಿಷ್ಟಿಯಿಂದ ನಮ್ಮ ಮನೆಗೆ ತಗಲಲ್ವಂತೆ. ಹೌದಾ? ಆಮೇಲೆ ದೀಪದ್ದೇನೋ ಹೇಳ್ತಾ ಇದ್ದೆ. ದೀಪ ಬೆಳ್ಳಿದ್ ಹಚ್ಚಬಾರ್ದಂತೆ. ಹೌದಾ? ತಾಮ್ರದ್ದು
ತಾಮ್ರದೇ ಇಡ್ಬೇಕಂತ. ತಾಮ್ರದ ಅಂದ್ರೆ ಹಿತ್ತಾಳೆದು, ಅದು ಇಟ್ಕೊಂಡ್ರೆ ದೇವ್ರಿಗೆ ಶ್ರೇಷ್ಠ ಅಂತೆ. ನಾವು ಬೆಳ್ಳಿದು ಅಂದ್ರೆ ಬೇರೆ ಎಲ್ಲ ಇಟ್ಕೊಬಹುದು, ಬೆಳ್ಳಿ ದೀಪ ಮಾತ್ರ ಹಚ್ಚಬಾರ್ದಂತೆ. ದೇವ್ರ ಮನೇಲಿ ಯಾವಾಗೂ ಎನಿ ಟೈಮು ಬೆಳ್ಳಿ ಹಿತ್ತಾಳೆ ದೀಪನಾಗ್ಲಿ ತಾಮ್ರದ ದೀಪ ಅಂದ್ರೆ ತಾಮ್ರದ ದೀಪ ಯಾರು ಹಚ್ಚಲ್ಲ, ಇಲ್ಲದೆ ಹಿತ್ತಾಳೆ ದೀಪನೇ ಹಚ್ಚೋದು, ಅದೇ ಶ್ರೇಷ್ಠ ಅಂತ. ದೀಪ ಮಾತ್ರ ಹಿತ್ತಾಳೆ ದೀಪ ಹಚ್ಚಿದ್ರೆ ಏನಾದ್ರೂ ಇಟ್ಕೊಬಹುದು, ದೀಪ ಮಾತ್ರ ಹಚ್ಕೊಬೇಕಂತೆ. ಅಂದ್ರೆ ಬೆಳಗ್ಗೆ ಸಾಯಂಕಾಲ ದೇವ್ರ ದೀಪ ಹಚ್ಚಿದ್ರೆ ಮನೆಗೆ ಒಳ್ಳೇದಂತೆ. ಇಲ್ಲ ಅಂದ್ರೆ ಭೂತಗಳು ಶಂಕರ ಓಡಾಡ್ತಾವಂತೆ. ನಮ್ಮನೆ ನೀನೇ ಇದೆಯಲ್ಲ ಒಳ್ಳೇದಾಗಕ್ಕೆ, ಇನ್ನೇನಕ್ಕೆ ಅದು. ನಾನು ಇರ್ತೀನಿ, ನಾನು ಇರೋವರೆಗೂ ನಾನು ಇರ್ತೀನಿ, ಚೆನ್ನಾಗಿರುತ್ತೆ. ಅಂದ್ರೆ ನಾನು ಹೋದ್ಮೇಲೆ ನೀನೇ ಮಾಡ್ಬೇಕು. ಬೆಳಗ್ಗೆ ಸಾಯಂಕಾಲ ದೇವ್ರ ದೀಪ ಅಂದ್ರೆ ದೇವ್ರ ಮನೆ ಯಾವಾಗೂ ನೈಟ್ ಅಲ್ಲಿ ಆಗ್ತಂಗಿರ್ಬಾರ್ದಂತೆ, ತೆಗ್ದಿಡ್ಬೇಕಂತೆ. ಇಲ್ಲ ಅಂದ್ರೆ ಒಳಗಡೆ ಏನೋ ಇವ್ರ ಮನೇಲಿ ಏನೋ ಇದೆ ಅನ್ನೋ ತರ ಓಡಾಡ್ತಾ ಇರ್ತಕ್ಕಂತೆ. ದೇವ್ರು ಬಂದ್ರೆ ಇಲ್ಲಿ ನೋಡ್ಬಿಟ್ಟು ಹಿಂಗೆ ಹೊಟ್ಟೋತಕ್ಕಂತೆ, ಹೆಂಗೆ ಹಿಂಗ್ ಬರುತ್ತಂತೆ. ಈ ಗಲೀಜು ಪಲೀಜೆಲ್ಲ ನೋಡ್ಬಿಟ್ಟು ಹಿಂಗೆ return ಹೋಗ್ಬೇಕು. ಹಿಂಗೆ ಬರುತ್ತೆ ದೇವ್ರು, ಹಿಂಗೆ ಬಂದು ಹಿಂಗ್ ನೋಡ್ಬಿಟ್ಟು ಹಿಂಗ್ ಹೊಂಟೋಗ್ಬಿಡುತ್ತೆ. ಲಕ್ಷ್ಮಿ ಯಾವಾಗ ಹಂಗೆ ಅಂತ ಬರೋದು, ಹಿಂಗ್ ನೋಡುತ್ತಂತೆ. ಮನೆ ಅಡಿಗೆ ಮನೆ, ಆಮೇಲೆ ಬಚ್ಚಿನ ಮನೆ ಇವೆಲ್ಲ ನೀಟಾಗೆ ಇರ್ಬೇಕಂತೆ. ನಮ್ಮನೆ ನೀಟಾಗೆ ಇರುತ್ತಲ್ಲ, ಏನಾಗುತ್ತೆ ಹೇಳ್ಬೇಕು. ಯಾರು ಬೇರೆಯವ್ರು ಮಾಡ್ಲಿಲ್ಲ ಅಂದ್ರೂ ಬೇರೆಯವ್ರು ಮಾಡ್ಬೇಕು. ಹೌದಾ, ಓಕೆ ಆಯ್ತು. ಏನ್ ಇವತ್ತು ಹಬ್ಬ ಜೋರ? ಜೋರು. ನಮ್ಮಮ್ಮ ನಾನು ನಮ್ಮ ಅಕ್ಕ ನನ್ ಮನೇಲಿ ಇರೋವರೆಗೂ ನಾನು ಹಬ್ಬ ನಮ್ಮ ಅಕ್ಕ ಇಬ್ರು ಮಾಡಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಡು ಹಿಂಗೆಲ್ಲ ಹೇಳ್ಬಿಟ್ರೆ ಮಾಡ್ತಾರೆ ಇವ್ರು ಅಂತ ಅನ್ಕೋಬಿಟ್ಟವ್ರೆ. ನಾವಂತೂ ಮಾಡಲ್ಲ. ಮಾಡಿದ್ರೆ ಹಬ್ಬಕ್ಕೆ ಇಲ್ಲ ವಾರದಲ್ಲಿ ಶುಕ್ರವಾರ. ನಾನಲ್ಲ ಗೈಸ್, ನಾನ್ ಮಾಡ್ತೀನಿ, ಅವಳು ಮಾಡಲ್ಲ. ಇವಾಗ ನೀವ್ ನಂಬಕ್ಕೆ ಹೋಗ್ಬಿಡಿ. ಇನ್ನೊಂದ್ ಪಕ್ಷ ನಾನ್ ಮಾಡ್ಬಿಡ್ತೀನಿ, ಅವಳಂತೂ ಮುಟ್ಟೋದೇ ಇಲ್ಲ ನಮ್ಮನೆ ದೇವ್ರ. ಏನಮ್ಮ ಹಬ್ಬ ಜೋರಮ್ಮ? ಹಬ್ಬ ಜೋರೇ ನಮ್ಮ ಮನೇಲಿ. ನಾವು ಹಬ್ಬ ನಾವ್ ಎಷ್ಟು ಮಾಡ್ತೀವೋ ನಮ್ಗೆ ಅಷ್ಟೇ ಖುಷಿ ಇರ್ತಾನೆ. ದೇವ್ರು ನಾವೇನ್ ಮಾಡಿಲ್ಲ ಅಂದ್ರೂ ನಾವ್ ಮಾಡೋ ಇದಕ್ಕೇನೆ ಖುಷಿ ಸಾಕು. ಏನ್ ಇವತ್ತು ಹಬ್ಬ ಸ್ಪೆಷಲ್ ಏನೇನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಪೊಂಗಲ್ ಮಾಡ್ತೀವಿ, ಇಕ್ಕಿದ ಬೇಳೆ ಸಾಂಬಾರ್ ಮಾಡ್ತೀವಿ. ನನ್ ಮಗ ಏನೋ ಒಬ್ಬಟ್ಟು ಕೇಳದಂತೆ. ನನ್ ಬೆಳಗ್ಗೆ ನನ್ ಸೊಸೆ ಅಮ್ಮ ಖಾರ ಪೊಂಗಲ್ ಮಾಡ್ತಾರ, ಸಿಹಿ ಪೊಂಗಲ್ ಮಾಡ್ತಾರ ಅಂತ ಕೇಳಿದ್ರು. ಸಿಹಿ ಪೊಂಗಲು ಮಾಡ್ತಾರ, ಖಾರ ಪೊಂಗಲು ಮಾಡೋರು ಮಾಡ್ತಾರೆ ಅಂದೆ. ಇವ್ಗೇನ್ಗೋ ಸಿಹಿ ಪೊಂಗಲ್ ಖಾರ ಪೊಂಗಲ್ ಯಾಕೆ ಮಾಡಿದ್ವಿ ಅಂತ ಹೇಳಿ ಜಗಳ ಮಾಡ್ತಾವ್ ಬೆಳಗ್ಗೆನೆ. ಅದಕ್ಕೆ ಸಿಹಿ ಪೊಂಗಲ್ ಮಾಡ್ಬೋದಲ್ವಾ ಅಮ್ಮ ಅಂತ ಕೇಳಿದ್ರು. ಹ್ಞೂ ಮಾಡ್ಬೋದಮ್ಮ ಅಂದೆ. ಇಷ್ಟನೇ ಇರೋದೆ ನೋಡಿ. ಇಲ್ಲಿ ತಂದಿರೋ ತರಕಾರಿ ಎಲ್ಲ ಇನ್ನು ಹಂಗೆ ಇದೆ, ಇನ್ನೂ ಏನು ಎತ್ತಿಲ್ಲ. ಎಲ್ಲ ಎತ್ತಿ ನೀಟಾಗಿ ಇದು ಮಾಡಬೇಕು. ಆ್ಯಂಡ್ ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಡಬೇಕು ನಾನು ಈ ಒಂದು ನನ್ನ ಬಿಸ್ನೆಸ್ ಬಗ್ಗೆ. ತುಂಬ ಜನ ನಾನು ಲಾಸ್ಟ್ ಟೈಮು ಸ್ಯಾರಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ, ಅಂದರೆ ನಾನು ಪ್ಯಾಕಿಂಗ್ ಮಾಡೋದು. ಸೊ ಅದ್ರ ಬಗ್ಗೆ ಇವಾಗ ಏನು ಅಂತ ಅಂತ ಹೇಳ್ತೀನಿ ಗೈಸ್. ಏನಪ್ಪ ಅಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮು ಸ್ಯಾರಿದು ಒಂದು ಕ್ಲಿಪ್ಪಿಂಗ್ ಹಾಕ್ದಾಗ ತುಂಬ ಜನ ನನಗೆ ಯೂಟ್ಯೂಬಲ್ಲಿ ಮೆಸೇಜ್ ಕಮೆಂಟ್ಸ್ಗಳಾಗ್ತಾಯಿದ್ರಿ. ಅಂದರೆ ಅಕ್ಕ ನಮಗೆ ಸ್ಯಾರಿ ತೊಗೊಳ್ಬೇಕು, ನಾವು ಇಲ್ಲೇ ನಿಯರ್ ಬೈ ನಿಮ್ಮ ಮನೆ ಹತ್ರನೇ ಇರೋದು. ಸೊ ನಾನು ನಮಗೆ ಶಾಪ್ ನೇಮ್ ಹೇಳಿ, ನೀವು ಎಲ್ಲಿರೋದು, ನಿಮ್ಮ ಶಾಪ್ ಎಲ್ಲಿರೋದು, ಅಡ್ರೆಸ್ ಕಳಿಸಿ, ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ಸ್ಗಳು ಮಾಡ್ತಾಯಿದ್ವಿ. ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಶಾಪ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಇನ್ನೂ ಆಗಿಲ್ಲ ಗೈಸ್. ಸೊ ನಿಮ್ಮ ಆಶೀರ್ವಾದದಿಂದ ಏನಾದರೂ ನನ್ನ ಜೀವನದಲ್ಲಿ ನಾನು ಶಾಪ್ ಮಾಡಬೇಕು, ಈ ಒಂದು ಬಿಸ್ನೆಸ್ಸಲ್ಲಿ ಸ್ಯಾರಿ ಬಿಸ್ನೆಸ್ಸಲ್ಲಿ ನಾನು ಒಂದು ಸ್ಯಾರಿ ಅಂಗಡಿ ಚಿಕ್ಕದಾಗಿ ಓಪನ್ ಮಾಡಬೇಕು ಅಂತ ಇದ್ರೆ, ನಿಜವಾಗೂ ನಿಮ್ಮ ಆಶೀರ್ವಾದದಿಂದ ಏನಾದರೂ ಆದರೆ ಒಳ್ಳೆಯದು ನನಗೆ. ಸದ್ಯಕ್ಕೆ ನಾನು ಶಾಪ್ ಎಲ್ಲ ನಮ್ದೇನು ಇಲ್ಲ, ಮನೇಲಿ ಸುಮ್ಮನೆ ಹಾಗೆ ನೋಡಿ ಈ ರೀತಿ ಒಂದು ರ್ಯಾಕ್ ಇಟ್ಕೊಂಡು ನಾರ್ಮಲ್ ಆಗಿ ನಾನು ಇಲ್ಲಿ ಸ್ಯಾರೀಸ್ಗಳನ್ನೆಲ್ಲ ಇಲ್ಲಿ ನಾನು ಫಿಲ್ ಮಾಡಿದ್ದೀನಿ. ಸೊ ಗೈಸ್ ಅಷ್ಟೇ. ಆ್ಯಂಡ್ ನನಗೆ ನಾನು ಇಲ್ಲಿ ಕಂಪ್ಲೀಟಾಗಿ ನನ್ನ ಪೇಜಲ್ಲಿ ಐಡಿಲಲ್ಲಿ ಆಗಿರ್ಬೋದು, ನಾನು ಯಾವ್ದಾದ್ರು ಸ್ಯಾರೀಸ್ಗಳೆಲ್ಲ ಹಾಕಿದ್ದೀನಿ ಅದ್ರ ಮೇಲೆ ಎಲ್ಲದರಲ್ಲೂ ಡಿಸ್ಕೌಂಟ್ಗಳು ಬಿಟ್ಟಿದ್ದೀನಿ. ನಮಗೆ ಅಂದರೆ ನಾನು ಹೇಳ್ದಂಗೆ ಶಾಪು ನಿಜವಾಗ್ಲೂ ನಂದು ಶಾಪ್ ಎಲ್ಲ ಏನಿಲ್ಲ, ಮನೇಲೇ ನಾವು ಮಾಡ್ತಿರೋದು. ಕಸ್ಟಮರ್ಸ್ ನಾನು ಮನೆಗೆ ಎಲ್ಲ ಲೈಕ್ ಅಂದರೆ ಯಾರು ಮನೆಗೆ ಇನ್ನೂ ಕರೆದು ನಾವೆಲ್ಲ ಇದು ಮಾಡಿಲ್ಲ. ಸೊ ಅದು ಬೇಡ ಅಂತ, ಯಾಕಂದರೆ ಮನೇಲೇ ಮಾಡ್ತಾ ಇರೋದ್ರಿಂದ. ಸೊ ಅದಕ್ಕೋಸ್ಕರ ಕಸ್ಟಮರ್ಸ್ನೆಲ್ಲ ಕರೆದು ಮಾಡೋಷ್ಟು ಸ್ವಲ್ಪ ಕಷ್ಟ, ಯಾಕಂದರೆ ನಾನು ಇಲ್ಲೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಮನೆಗಳಲ್ಲೆಲ್ಲ ಅದು ಮಾಡಿ. ಶಾಪ್ ಇದ್ದರೆ ಏನೋ ಹೇಳ್ಬೋದು, ಬಟ್ ಶಾಪ್ ಇಲ್ಲ, ಮನೇಲೇ ಮಾಡ್ತಾ ಇರೋದ್ರಿಂದ ನಾನು ಜಸ್ಟ್ ಆನ್ಲೈನ್ ಬಿಸ್ನೆಸ್ ಮಾತ್ರ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ನೀವೇನಾದರೂ 10 ಕಿಲೋಮೀಟರ್ಸ್ ನಿಯರ್ ಬೈ ಏನಾದರೂ ನೀವು ಇತ್ತು ಅಂತ ಹೇಳಿದ್ರೆ, ನೀವು ಇವತ್ತೆಲ್ಲ ನೀವು ಸ್ಯಾರಿ ಬುಕ್ ಮಾಡಿಕೊಂಡ್ರೆ ಈವ್ನಿಂಗ್ ಒಳಗಡೆ ನಿಮ್ಮ ಸ್ಯಾರಿ ಬಂದು ನಿಮ್ಗೆ ತಲುಪುತ್ತೆ. ಆ್ಯಂಡ್ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳೇನಾದ್ರು ಬೇಕು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಸಿರಿ ಸ್ಯಾರೀಸ್ ಅಂತ ನನ್ನ ಪೇಜ್ ಇದೆಯಲ್ಲ, ಅದರಲ್ಲೇ ನಿಮಗೆ ಅಂದರೆ ಕ್ಯಾಪ್ಷನಲ್ಲಿ ಆಗಿರ್ಬೋದು, ಬಯೋದಲ್ಲಿ ಆಗಿರ್ಬೋದು, ಕಂಪ್ಲೀಟಾಗಿ ಡೀಟೇಲ್ಸ್ಗಳನ್ನ ಹಾಕಿರ್ತೀನಿ. ಸೊ ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಸ್ಯಾರೀಸ್ ಇಷ್ಟ ಆಯಿತು ಅಂದರೆ ನೀವು ಬೈ ಮಾಡ್ಬೋದು. ಆ್ಯಂಡ್ ನಾನು ಹೇಳ್ದಂಗೆ ಇದರಲ್ಲಿ ಎಲ್ಲದರಲ್ಲೂ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲದರಲ್ಲೂ ನಿಮಗೆ ಯಾವ ಸ್ಯಾರಿ ಅನ್ನೋದು ತೊಗೊಂಡ್ರೆ ನಿಮ್ಗೆ ಎಲ್ಲದರಲ್ಲೂ ಡಿಸ್ಕೌಂಟ್ಸ್ಗಳನ್ನ ಕಂಪ್ಲೀಟಾಗಿ ನಾನು ಬಿಟ್ಬಿಟ್ಟಿದ್ದೀನಿ. ಸೊ ಒನ್ಸ್ ನೀವೇನಾದರೂ ಬೇಕು ಅಂತ ಹೇಳಿದ್ರೆ ಹೋಗಿ ನನ್ನ ಸಿರಿ ಸ್ಯಾರೀಸ್ನ ಒನ್ಸ್ ಚೆಕ್ಔಟ್ ಮಾಡಿ. ಓಕೆ, ಸೊ ಇವತ್ತು ಹಬ್ಬ ಇದೆ, ನಾನು ನೋಡಿದ್ರೆ ಈ ರೀತಿ ಇದ್ದೀನಿ, ನಮ್ಮ ದಿವ್ಯಾನು ಆ ರೀತಿ ಇದ್ದಾಳೆ. ಅವಳು ಮುಖ ತೊಳೆದಿಲ್ಲ, ನಾವು ಎಲ್ಲ ಬೆಳಗ್ಗೆ ಎದ್ದು ತೊಳೆದಿದ್ದೀವಿ. ಬಟ್ ಅವಳು ಬರೀ ಏನು ಗೊತ್ತಾ, ಅವಳ ತೋರಿಸ್ತಿದ್ದೀವಿ. ಎಲ್ಲಿ ಮುಖ ತೋರಿಸು. ಅವಳೇನು ಗೊತ್ತಾ, ಬರೀ ಬೆಳಗ್ಗೆ ಎದ್ದೋಳೋದು,
ಲಿಪ್ಸ್ಟಿಕ್ ಅಂತೂ ತೆಗಿಯಲ್ಲ, ನೈಟ್ ಆದ್ರೂ ತೆಗಿಯಲ್ಲ, ಬೆಳಗ್ಗೆ ಆದ್ರೂ ತೆಗಿಯಲ್ಲ. ಮೇಡಮ್ ಲಿಪ್ಸ್ಟಿಕ್ ಮಾತ್ರ ಅದು ಹಂಗೆ ಇರುತ್ತೆ, ಅದಂತೂ ಹೋಗೋದೇ ಇಲ್ಲ ಅವ್ಳ ಮುಖದಲ್ಲಿ. ಎದ್ದು ಒಂದು ತಲೆ ಒಂದು ಸ್ವಲ್ಪ ಮುಖ ತೊಳಿತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ. ನೋಡಿ ನೀಟಾಗಿ ಈ ರೀತಿ ಔಟ್ಫಿಟ್ನ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ಮುಂದೆಗಡೆ ಈ ಒಂದು ಇದೆಯಲ್ಲ ಈ ಕೋಳಿ ಪುಕ್ಕ ಇದು ನಿಂಗೆ ಮುಂದೆಗಡೆ ಬಿಟ್ಕೊಂಡು ಬಂದ್ಬಿಡ್ತಾಳೆ. ಕಿವಿ ಮತ್ತೆ ಸಖತ್ ನೋಡ್ತೈತೆ ಗಾಯ ನೋಡಿ ನಮ್ಮ ಮನೆದು ಫೆಸ್ಟಿವಲ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೇ ಹಾಯ್ ಸಿರಿ, ಹಾಯ್ ಮಾಡು ಎಲ್ರಿಗೂ ಹೇಳು ಹ್ಯಾಪಿ, ಹೇಳು ಎಲ್ರು ಹ್ಯಾಪಿ, ಹೇಳು ಮಗನೆ ಹ್ಯಾಪಿ ಸಂಕ್ರಾಂತಿ. ನಾಟಕ ಹೇಳು, ನಾಟಕ ಗೈಸಿಳು ಹೇಳು, ನಾಟಕ ಹೇಳಮ್ಮ. ಹ್ಯಾಪಿ ಸಂಕ್ರಾಂತಿ ಏನಮ್ಮ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಓಕೆ ಗೈಸ್, ನಾನು ಇವಾಗ ಸದ್ಯಕ್ಕೆ ಸ್ವಲ್ಪ ರೆಡಿಯಾಗಿ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಆಯಿತು. ಒಂಚೂರು ಎಲ್ಲ ಸ್ನಾನ ಮಾಡ್ಕೊಂಡು ಮಕ್ಳಿಗೆ ಸ್ನಾನ ಮಾಡಿಸಿ, ಸೊ ಇವತ್ತು ಸೀರೆ ಉಟ್ಕೊಳ್ಳೋ ಪ್ಲ್ಯಾನ್ ಇದೆ. ಬಟ್ ಗೊತ್ತಿಲ್ಲ, ಪ್ಲ್ಯಾನ್ ಇದೆ ಅಷ್ಟೇ, ಉಟ್ಕೊಳ್ತೀನೋ ಇಲ್ವೋ, ನನ್ನ ಮೂಡ್ ಹೆಂಗಿರುತ್ತೋ ನನಗೆ ಆ ಥರ. ನನಗೆ ಇಂಟ್ರೆಸ್ಟ್ ಮೇಲೆ ನಾನು ಡ್ರೆಸ್ಗಳನ್ನ ನಾನು ವೇರ್ ಮಾಡೋದು, ಡ್ರೆಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ನನಗೆ ಯಾವ ರೀತಿ ನನಗೆ ಇಂಟ್ರೆಸ್ಟ್ ಇರುತ್ತೋ ಮೂಡಿರುತ್ತೋ ಆ ಟೈಮ್ಗೆ ನಾನು ಸೆಟಲ್ ಆಗೋದು. ನೋಡೋಣ ಹೇಗಿರುತ್ತೆ ಏನು ಎತ್ತ ಅಂತ. ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಉಟ್ಕೊಳ್ಳುವ. ರೂಮ್ ಎಲ್ಲ ಕ್ಲೀನ್ ಮಾಡ್ದ ಹೆಂಗಾಯ್ತು ನೋಡು. ನಿಮ್ಮ ಅಮ್ಮಂದೆ ಆ ಮಿಷಿನ್ ಮೇಲಂತೂ ಗೈಸ್, ಆ ಮಿಷಿನ್ ಆ್ಯಂಡ್ ನಾನು ಜಸ್ಟ್ ಫ್ರೆಶ್ ಅಪ್ ಆಗಿ ಜಸ್ಟ್ ಈಗ ಸದ್ಯಕ್ಕೆ ಡ್ರೆಸ್ನ ವೇರ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಲಾಸ್ಟ್ ಟೈಮು ಈ ಡ್ರೆಸ್ನ ನಾನು ಒಂದೊಂದು ಅಕೇಶನ್ಸ್ಗೆ ಹಾಕೊಂಡೋಗಿದೆ. ಸೊ ಆವಾಗ ಪಿಕ್ಕಲ್ಲಾಗಿರ್ಬೋದು, ವೀಡಿಯೋಸಲ್ಲಾಗಿರ್ಬೋದು ನೋಡಿ ತುಂಬ ಜನ ಕೇಳ್ತಿದ್ರಿ, ಸೊ ಈ ಡ್ರೆಸ್ನ ನೀವು ಎಲ್ಲಿ ಬೈ ಮಾಡಿದ್ರಿ ಆ್ಯಂಡ್ ನಿಮ್ಮ ಹತ್ರ ಇದೆಯಾ ಈ ಡ್ರೆಸ್ ಬೇಕು ನನಗೆ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಹೇಳಬೇಕು ಅಂದರೆ ಈ ಡ್ರೆಸ್ ನಾನು ನನ್ನ ಒಂದು ಸ್ಯಾರೀಸ್ ಮನೇಲಿಲ್ಲ, ಇದು ನನಗೆ ಒಂದು ಗಿಫ್ಟ್ ಮುಖಾಂತರ ಬಂದಿದ್ದು. ಸೊ ನನಗೆ ಗೊತ್ತಿರೋರೊಬ್ರು ನನಗೆ ಇದು ಗಿಫ್ಟ್ ಮಾಡಿದ್ದಷ್ಟೇ ಒಂದು ಡ್ರೆಸ್ಸು. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಜನ ಈ ಡ್ರೆಸ್ನ ಕೇಳ್ತಾ ಇದ್ರಿ ತರಿಸ್ಕೊಡಿ ಹಾಗೆ ಹೀಗೆ ಅಂತ. ಯಾಕಂದರೆ ನಾನು ಡ್ರೆಸ್ಸಸ್ ತರಿಸ್ಬೇಕಾದ್ರೆ ಎಲ್ಲರೂ ಕೇಳ್ತಿದ್ರಿ ಅಂತ ನನ್ನ ಒಂದು ಪಿಕ್ ತೋರಿಸಿ ಈ ಡ್ರೆಸ್ಸಸ್ನ ನಾನು ಸರ್ಚ್ ಮಾಡಿದೆ ತರೋದಕ್ಕೆ, ಬಟ್ ಎಲ್ಲೂ ಸಿಕ್ಕಲಿಲ್ಲ. ಬಟ್ ಇದು ಗೊತ್ತಿಲ್ಲ ಅವ್ರು ಎಲ್ಲಿ ತಂದುಕೊಟ್ರೋ ಏನೋ ಅಂತ. ಬಟ್ ಇದು ನನಗೆ ಅವರು ಗಿಫ್ಟ್ ಮುಖಾಂತರ ನಾನು ಕೊಟ್ಟಿದ್ದು. ಜಸ್ಟ್ ಈಗ ನಾರ್ಮಲಾಗಿ ಒಂದು ಡ್ರೆಸ್ನ ನಾನು ವೇರ್ ಮಾಡಿ ಜಸ್ಟ್ ಆಮೇಲೆ ಬೇಕಾದ್ರೆ ಎಲ್ಲ ಕೆಲಸ ಆದಮೇಲೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನ್ನ ಹತ್ರ ಬೇರೆ ಬಾಡಿ ಲೋಷನ್ ಖಾಲಿ ಆಗಿಬಿಟ್ಟಿತ್ತು ಗೈಸ್, ಅದಕ್ಕೋಸ್ಕರ ಈ ಒಂದು ಹೆಲ್ದಿ ಫೇಸ್ಗೆ ಅಂತ ತಂದಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ ನನ್ನ ಸ್ಕಿನ್ ಕೇರ್ ರೊಟೀನ್ ಸಹ ಕೇಳ್ತಾ ಇದ್ದೀರಾ. ಸೊ ಒನ್ ಡೇ ಪಕ್ಕ ಮಾಡ್ತೀನಿ, ಬಟ್ ಒಂದು ಅಷ್ಟೊಂದೆಲ್ಲ ಏನಿಲ್ಲ ಸ್ಕಿನ್ ಕೇರ್ ನಂದು. ನಾನು ನಾರ್ಮಲ್ ಆಗಿ ನಾನು ಎಲ್ಲರೂ ನೀವೆಲ್ಲ ಏನು ಮಾಡ್ತೀರೋ ಅದೇ ರೀತಿ ಸಿರಮ್ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಆ್ಯಂಡ್ ಡೇ ಕ್ರೀಮ್ಸ್ ಆಗಿರ್ಬೋದು, ಅದೇ ನಾನು ನಾರ್ಮಲಾಗಿ ನಾನು ಯೂಸ್ ಮಾಡೋದು. ಸೊ ಅದರಲ್ಲೇ ನಾನು ಯಾವುದ್ಯಾವುದೆಲ್ಲ ನಾನು ಬ್ರ್ಯಾಂಡ್ ಅಂದರೆ ನಾನು ಯಾವ್ಯಾವ ಥರ ಬ್ರ್ಯಾಂಡ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಬೇಕಾದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಸ್ಕಿನ್ ಕೇರ್ ರೊಟೀನ್ ಒಂದು ವ್ಲಾಗ್ನ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಅದರಲ್ಲಿ ಯಾವ ರೀತಿ ಅಂತ. ತುಂಬ ಬ್ರ್ಯಾಂಡ್ ಅಂದರೆ ಅಷ್ಟೊಂದೆಲ್ಲ ಕಾಸ್ಟ್ಲಿ ಬ್ರ್ಯಾಂಡೆಲ್ಲ ಯೂಸ್ ಮಾಡಲ್ಲ. ನಮಗೆ ಒಂದು ತಕ್ಕ ಮಟ್ಟಂಗೆ ನಮ್ಮ ಕೈಲಿ ಆದಂಗೆ ಒಂದು ನಮಗೆ ಆಗುತ್ತಪ್ಪ, ಇಷ್ಟು ಬಜೆಟ್ ಇದೆ ನಾವು ತೊಗೊಳ್ಬೋದಪ್ಪ ಅನ್ನೋ ಒಂದು ರೇಂಜಿಗೆ ಮಾತ್ರ ನಾನು ನಾರ್ಮಲಾಗಿ ನನ್ನ ಒಂದು ಹೆಲ್ದಿ ಸ್ಕಿನ್ ರೊಟೀನ್ಸ್ನ ನಾನು ಮಾಡ್ತೀನಿ. ಆ್ಯಂಡ್ ಇನ್ನು ಮಿಕ್ಕಿದ್ದೆಲ್ಲ ನಾನು ನಾರ್ಮಲಾಗಿ ಮನೇಲಿರೋದನ್ನೇ ಅದು ಇದು ಐಟಮ್ಸ್ಗಳನ್ನ ಯೂಸ್ ಮಾಡಿ ನನ್ನ ಸ್ಕಿನ್ ಕೇರ್ ರೊಟೀನ್ ಮಾಡೋದು. ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಅದನ್ನು ಒಂದು ವ್ಲಾಗ್ ಮಾಡಿ ತಿಳಿಸ್ತೀನಿ. ಓಕೆನಾ? ಇದು ಈ ಮಕ್ಕ 5 ನಿಮಿಷ ಬರೋದು, ಅದು ಇದು ಕೈ ಅಲ್ಲಾಡ್ಸೋದು, ಹೋಗಿ ಫೋನಲ್ಲಿ ಕೂತ್ಕೊಂಡು ಮಾತಾಡೋದು, ಇಲ್ಲ ಫೋನ್ ನೋಡೋದು, ಇದೇ ಕೆಲಸ ಒಳಗೆ. ಇನ್ನೂ ರೆಡಿ ಆಗಿಲ್ಲ, ಇನ್ನೂ ನೋಡಿ ಹೆಂಗವಳೆ. ಎದ್ದೋಗ ರೆಡಿಯಾಗಿ ಹೋಗು. ಆಲ್ರೆಡಿ ನನ್ನ ಮಕ್ಕಳಿಬ್ರು ಪಾಪ ಪಾಚಂಬಿಟ್ಟಿದ್ದಾರೆ ಇಲ್ಲಿ. ಎಬ್ರಿಸಿ ಒಳಗಡೆ ಹಾಕೋಣ ಅಂದರೆ ಇನ್ನು ಎದ್ಬಿಡ್ತಾರೆ, ಹಿಂಸೆ ಕೊಡ್ತಾರೆ. ಅದಕ್ಕೇ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮಗಳಿಗೆ. ಇವತ್ತು ನಾನು ಲಂಗ ಬ್ಲೌಸ್ ಹಾಕಿದ್ದೀನಿ. ಸೊ ಇದು ನಾರ್ಮಲ್ ಅಂದರೆ ಒಂದು 2 years ಬ್ಯಾಕ್ ತೊಗೊಂಡಿದ್ದೆ, ಅದಕ್ಕೆ ಇವಾಗ ಹಾಕಿದ್ದೀನಿ. ಎದ್ಬಿಡ್ಲಿ. ವಾಂಗಿ ಬಾತು ಟೊಮೊಟೊ ಬಾತ್ ಮಾಡ್ದಂಗೆ ಮಾಡ್ತಿದ್ಯಾ ಅಮ್ಮ? ಕೊಡೋ ಬೀಸ್ ತಿಳ್ಕೊಳ್ಳಿ. ಎಲ್ಲಿ ಬೇಕು ಟೊಮೊಟೊ ಇದಾವೆ. ಆದ್ರೂ ನಂಗೆ ಈ ಥರ ವಾಂಗಿಬಾತ್ ಇಷ್ಟ ಆಗಲ್ಲ ಕಣಮ್ಮ. ಥರ ಏನೋ ಆಗಿತ್ತು, ಬಟ್ ಮಸ್ತಾಗಿತ್ತು, ಸಕ್ಕತ್ತಾಗಿತ್ತು. ಬಟ್ ಮತ್ತೆ ಸಕ್ಕತ್ತಾಗಿ ಮಾಡ್ತಾರೆ. ಬೆಲ್ಲ ಬೇಕಂತ ಒಂಚೂರು ಕೊಡಮ್ಮ. ಈ ಮಕ್ಳು ಕಾಟ ತಡಿಯಕ್ಕೆ ಆಗಲ್ಲ ಗೈಸ್. ಒಂದೊಂದು ಟೈಮ್ ಯಾಕಾದ್ರೂ ಮಕ್ಳು ಮಾಡ್ಕೋತೀವೋ ಅನ್ಸ್ಬಿಡುತ್ತೆ ನನಗಂತೂ. ಬೆಳ್ಳಿನ ಹೊಡಿತು ತಕ್ಷಣ ಫಸ್ಟ್ ಊಟ ಮಾಡೋದೆ. ಅದೇನು ಪಸಂದಾಗಿ ಮಾಡಿದೆ ನೋಡ್ತೀನಿ ಇವತ್ತು ನಾನು.
ನಮ್ಮಮ್ಮ ಅದು ಯಾವುದೋ ವಾಂಗಿಬಾತ್ ಮಾಡಿರೋದಕ್ಕೆ ನೋಡಿದ ತಕ್ಷಣ ಕಳ್ದೋಗ್ಬಿಡ್ತೀಯ ಅಂತವ್ರೆ ಗೈಸ್. ನೋಡೋಣ ಹೆಂಗಿರುತ್ತೆ ಏನು ಎದ್ದ ಅಂತ. ಹಾಯ್, ನಾನೇ ಎಬ್ರಿಸ್ಬಿಟ್ಟೆ ನನ್ನ ಮಕ್ಳನ್ನ ಇಬ್ಬರನ್ನು. ಯಾರ್ದಮ್ಮ ಫೋನ್ ಮಾಡ್ತಾರೆ? ಯಾರಿಗೆ ಮಾಡ್ತಾ ಇದೆಯಾ ಫೋನು? ಹಾಂ, ಯಾರಕ್ಕೆ ಫೋನ್ ಮಾಡ್ತಾರದು? ನಿಂದಲ್ಲಿ ಕಾರ್ ಹುಚ್ಚು, ಗೊಂಬೆ, ಫೋನ್ಸ್ಗಳು, ಅದು ಇದು. ಇವಳಿಗೆಲ್ಲ ಹುಚ್ಚು ಬಿಡಿ. ಅವ್ನಿಗೊಬ್ಬನ ಕಾರ್ ಹುಚ್ಚು ಅಂದರೆ ಇವಳಿಗಂತೂ ಎಲ್ಲ ಹುಚ್ಚು ಗೈಸ್. ಉಳೋದವಳು ಇನ್ನೂ ಆಚೆ ಬಂದಿಲ್ಲ ಗೈಸ್. ನನಗೆ ಇನ್ನೊಂದು ಅಂದರೆ ಒಂದು ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನನ್ನ ಒಂದು ಆಫ್ಟರ್ ಬೇಬಿ ಆದಮೇಲೆ ನಂದು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ನಮಗೂ ಸಹ ಸಿ ಸೆಕ್ಷನ್ ಆಗಿರೋದು, ಕರೆಂಟ್ ಆಪ್ರೇಷನ್ ಎಲ್ಲ ಸಿ ಸೆಕ್ಷನ್ ಇರೋರಿಗೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಹೇಗೆ ಮಾಡಿದ್ರು ಆ್ಯಂಡ್ ನನಗೂ ಹೇಳಿದರು ಈ ರೀತಿ ಅಂತೆಲ್ಲ. ಕೆಲವೊಬ್ಬರು ಪಾಪ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬ ಜನ ಕೇಳ್ತಾ ಇದ್ದೀರಾ ಪಾಪ. ಅದ್ರ ಬಗ್ಗೆ ತಿಳಿಸಿ, ಯಾವ ಥರ ನಿಮಗೆ ಪೇನ್ ಇತ್ತು, ಎಷ್ಟು ದಿವಸ ನೀವು ರೆಸ್ಟ್ ಮಾಡಿದ್ರಿ, ಆ್ಯಂಡ್ ನೀವು ಯಾವ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದು ಅಂತೆಲ್ಲ ಕೇಳ್ತಿದ್ದೀರಾ. ಸೊ ಅದನ್ನು ನಾನು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡೋಣ ಅಂತ, ಬಟ್ ಈ ವಿಡಿಯೋಲಿ ಮಾಡೋಕ್ಕೆ ಹೋದರೆ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನಲ್ಲಿ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಬೇಕು ಅಂದರೆ ನಾನು ನಿಮಗೆ ಅಂತಲೇ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್. ಅಂದರೆ ಪೇನ್ ಅಂತ ಏನಿರೋದಿಲ್ಲ, ನಾನು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಹೇಗೆ ಅದನ್ನು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆಪ್ರೇಷನ್ ಆದಮೇಲೆ ಅನ್ನೋದನ್ನು ನಾನು ನಿಮಗೆ ಅದರಲ್ಲಿ ತಿಳಿಸ್ಕೊಡ್ತೀನಿ. ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ, ವಿಡಿಯೋ ಮಾಡಿ ಅಂತ. ಸೊ ಬೇಕಾದ್ರೆ ನಾನು ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಜನ ಹೆಣ್ಮಕ್ಳು ನನ್ನನ್ನು ಕೇಳ್ತಾ ಇರೋರಿಗೆ, ಆ್ಯಂಡ್ ನಂತರ ಯಾರಾದರೂ ಸಿ ಸೆಕ್ಷನ್ ಟ್ವಿನ್ಸ್ ಬೇಬೀಸ್ ಆಗಿರೋರ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆ ವಿಡಿಯೋಯಿಂದ. ಸೊ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ವಾಟ್ರೇ ಈ ಸ್ಯಾರಿ ಉಟ್ಕೊಳ್ಳೋಣ ಅಂತ ಇವಾಗ ಐಡಿಯಾ ಮಾಡಿದ್ದೀನಿ. ಇದು ನಮ್ಮ ಸಿರಿ ಸ್ಯಾರೀಸಲ್ಲಿರುವಂಥ ಸ್ಯಾರಿ. ಇದು ಕಲರ್ ಬಂದ್ಬಿಟ್ಟು ಪರ್ಪಲ್ ಕಲರ್. ನಿಮ್ಗೊಂದ್ಸಲ ಆಲ್ರೆಡಿ ನಾನು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ ಇದು ಐಡಿನಲ್ಲಿ. ಸೊ ಅದನ್ನೇ ಆ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬ್ಲೌಸು ವೈಟ್ ಕಲರ್ ಬ್ಲೌಸ್, ಆಲ್ರೆಡಿ ನನ್ನ ಹತ್ರ ವೈಟ್ ಕಲರ್ ಬ್ಲೌಸ್ ಇದೆ. ಇದಕ್ಕೆ ಕಾಂಟ್ರಾಸ್ಟ್ ಇರೋದೇ ಬ್ಲೌಸ್ ವೈಟ್ ಕಲರು. ಈಗ ನಮ್ಮ ಮಮ್ಮಿ ಹತ್ರ ಒಂಚೂರು ಫಾಲ್ಸ್ ಹಾಕಿ ಒಂಚೂರು ಅದೇನು ಹೇಳ್ತಾರೆ ಇದಕ್ಕೆ, ಅದಿರೋ ಜಿಗ್ಜ್ಯಾಗ್ ಅದು ಮಾಡಿಸ್ಬೇಕು. ಚೆನ್ನಾಗಿ ಕಾಣುತ್ತಲ್ಲ ಈ ಕಲರ್ಗೆ. ಇವತ್ತು ಹಾಕೊಂಡು ಫುಲ್ ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಈಗ ಎಷ್ಟೊತ್ತಾಗುತ್ತೋ ಏನೋ ಕತೆ ಗೊತ್ತಿಲ್ಲ. ಚೆನ್ನಾಗಿದೆ ಅಲ್ವಾ ಗೈಸ್? ನೋಡಿ ಚೆನ್ನಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ತುಂಬ ಕಲರ್ಸ್ ಇದೆ. ಇನ್ನು ಅಂದರೆ ಇದರಲ್ಲಿ ಇನ್ನೊಂದು ಇದೇ ಕಲರ್ ಸೇಮ್ ನಾನು ವೇರ್ ಮಾಡೋದು ಇನ್ನೊಂದೇ ಪೀಸ್ ಒಳಗಿರೋದು. ಆಲ್ಮೋಸ್ಟ್ ಎಲ್ಲನೂ ಸೋಲ್ಡ್ ಔಟ್ ಆಗಿದೆ. ಆಮೇಲೆ ಇದೇ ಸೇಮ್ ಡಿಸೈನ್ ಪ್ಯಾಟ್ರನ್ಸಲ್ಲೇ ಇನ್ನೂ ಕಲರ್ಸ್ಗಳು ತುಂಬ ಇದೆ, ಅವೈಲಬಲ್ ಇದೆ. ಸೊ ನಾನು ವೇರ್ ಮಾಡಿದಾಗ ಏನೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇಕಾದರೆ ನನ್ನ ಐಡಿನಲ್ಲಿ ಹೋಗಿ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಈ ಸ್ಯಾರಿ ಬೇಕು ಅಂತ. ಸೊ ಇದು ಕಲರ್ಸ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಐಡಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೋಡಿ, ನಾನು ಹೇಳಿದ್ದೆ ಅಲ್ವಾ, ಸೊ ಈ ಮಕ್ಳಿಗೆ ಏನಾದರೂ ಒಂದು ಕ್ಯಾತೆ ಮಾಡ್ತಾರೆ ನನ್ನ ಮಕ್ಕಳು ಅಂತ. ಸೊ ನಾನು ಕೆಲಸ ಏನೋ ಮಾಡ್ತಿದ್ದೆ ಅಡುಗೆ ರೂಮಲ್ಲಿ, ಬರೋ ಅಷ್ಟರಲ್ಲಿ ಆಲ್ರೆಡಿ ನನಗೆ ಬೆಡ್ನ ಫುಲ್ಲು ಕಂಪ್ಲೀಟಾಗಿ ಸ್ಕೆಚ್ ಪೆನ್ ತೊಗೊಂಡು ಚೆನ್ನಾಗಿ ಗೀಚಾಕ್ಬಿಟ್ಟಿದ್ದಾರೆ. ಅದು ಬೇರೆ ವೈಟ್ ಕಲರ್ ಬೇರೆ ಇರೋದು ಕ್ಲಾತು. ಅದೊಂದು ಡಿಸೈನ್ ಪ್ಯಾಟರ್ನ್ ಥರ ಕೊಟ್ಟಿರೋ ಬೆಡ್ಗೆ ನಿಜ ಹೋಗ್ಸೋದು ತುಂಬ ಕಷ್ಟ ಆಯಿತು. ಕೊನೆಗೆ ನಾನು ನೇಲ್ ಪಾಲಿಶ್ ರಿಮೋರ್ ತೊಗೊಂಡು ಉಜ್ಜಿದ್ದೀನಿ, ಆದರೂ ಹೋಗಲಿಲ್ಲ. ನೀವೇ ನೋಡ್ತಾ ಇದ್ದೀರಿ, ಇನ್ನೂ ಕಾಣಿಸ್ತಾ ಇದೆ. ನನ್ನ ಮಗಳಿಗಂತೂ ನಮ್ಮ ಮಮ್ಮಿ ಬೈತಾ ಇದ್ರು, ಅದಕ್ಕೆ ಫುಲ್ಲು ಮುಖ ಎಲ್ಲ ಊದಿಸ್ಕೊಂಡು ಅಳ್ಕೊಂಡು ಮಲ್ಕೊಂಡಿದ್ಲು. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಅದನ್ನು ಅವ್ರಿಗೆ ಹೊಡೆದ್ರೂ ಅದೇನೋ ಮಾಡೋಕ್ಕಾಗಲ್ಲ. ಎಲ್ಲ ಫುಲ್ಲು ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಕಲೆ ಆಗೋಗಿತ್ತದು. ಆ್ಯಂಡ್ ಹಾಗೆ ಮನೇಲಿ ಪೂಜೆ ಸಹ ನೆಮ್ಮದಿಯಾಗಿ ಮುಗ್ದಿತ್ತು. ಇನ್ನೇನಿದ್ರು ನನ್ನ ಹಸ್ಬೆಂಡು ನನ್ನ ತಮ್ಮ ಎಲ್ಲ ಇವಾಗ ಕೆಲಸದಿಂದ ವಾಪಸ್ ಬರ್ತಾರೆ. ಸೊ ಗೈಸ್ ಫೈನಲಿ ನಾನು ಸ್ಯಾರಿ ಉಟ್ಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಂದರೆ ಬ್ಲಾಗಲ್ಲಿ ನಾನು ಸ್ಯಾರೀಸ್ನ ವೇರ್ ಮಾಡಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಜಸ್ಟ್ ನಾವು ಯಾಕಂದರೆ ಸಂಜೆ ಆಗೋಗಿದ್ದ ಕಾರಣದಿಂದ ಲೇಟ್ ಆಗೋಗುತ್ತೆ ಅಂತ ನಾವೇನು ಮಾಡಿದ್ವಿ, ಸ್ಯಾರಿ ಹಾಕಿದ ತಕ್ಷಣವೇ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಆ್ಯಂಡ್ ನಮ್ಮ ದಿವ್ಯನ ಪ್ಲ್ಯಾನ್ ಚೇಂಜ್ ಆಗೋಯಿತು. ಮೇಡಮ್ ಅವ್ರು ಸ್ಯಾರಿ ಉಟ್ಕೋಬೇಕು ಅಂತ ಇದ್ದವರು, ಅವ್ರ ಪ್ಲ್ಯಾನ್ ಚೇಂಜ್ ಆಗಿ ಅವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಇನ್ನೇನು ಸಂಜೆ ಆಗ್ಬಿಡ್ತಲ್ಲ, ಬೇಡ ನನಗೆ, ನಾನು ನಾಳೆ ಎಲ್ಲ ನಾಳಿದ್ದು ಉಟ್ಕೊಂಡು ಮಾಡ್ತೀನಿ ಅಂತ ಪಾಪ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಅಂದರೆ ಬ್ಲೌಸ್ ಎಲ್ಲ ಹೊಲಿಯೋಕೆ ಹಾಕಿದ್ಲು. ಹೋಗಿ ಈಸ್ಕೊಂಡು ಬರೋ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಅದರಿಂದ ಅವಳು ಸ್ಯಾರಿ ಉಟ್ಕೊಂಡಿಲ್ಲ. ನಾನು ಮಾತ್ರ ಉಟ್ಕೊಂಡು ಕೊನೆಗೆ ಫೈನಲಿ ಎಲ್ಲ ಸ್ಯಾರೀಸ್ ಉಟ್ಕೊಂಡು ರೀಲ್ಸ್ ಮಾಡಿ, ಆಲ್ರೆಡಿ ರೀಲ್ಸ್ ಕೂಡ ಅಪ್ಲೋಡ್ ಆಗಿರುತ್ತೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಆ್ಯಂಡ್ ಪೂಜೆ ಕೂಡ ನಮ್ಮ ಮಮ್ಮಿ ಮಾಡಿಬಿಟ್ಟಿದ್ರು ಆಗಲೇ. ಕಂಪ್ಲೀಟಾಗಿ ಎಲ್ಲ ಮುಗೀತಲ್ವ ಮಾಡಿಗೆ. ಹಾಂ, ಇನ್ನೇನು ಬಾಕಿ ಇದೆ?
ಒಬ್ಬಟ್ಟು ಮಾಡಬೇಕು, ಚಿತ್ರಾನ್ನ ಮಾಡ್ಬೇಕು. ಇನ್ನು ಒಂದು ಚಿತ್ರಾನ್ನ ಗೊಜ್ಜು ಅಂದರೆ ಪಲಾವ್ ಮಾಡೋಣ ಅಂದ್ಕೊಂಡ್ವಿ, ಬೇಡ ಪಲಾವ್ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡೋ ಚಿತ್ರಾನ್ನ ಒಂಥರ ಚೆನ್ನಾಗಿರುತ್ತೆ. ಅದರಿಂದ ಚಿತ್ರಾನ್ನ ಇದೆ ಓಕೆ, ಚಿತ್ರಾನ್ನ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಸೈಡ್ಸ್ ಥರ ಅಂದರೆ ಒಂದು ಸ್ವಲ್ಪ ಅದೇನಂತಾರೆ ಒಂಥರ ಪ್ರಸಾದ ಥರ ಆಗುತ್ತೆ ಅದು. ಅದರಿಂದ ಚಿತ್ರಾನ್ನ ಮಾಡಿಬಿಟ್ಟು ಒಬ್ಬಟ್ಟು ಮಾಡಿದ್ರೆ ಮುಗೀತು. ನಮ್ಮ ಮನೇಲಿ ಕಂಪ್ಲೀಟ್ ಅಡುಗೆ ಗಿಡಿಗೆ ಎಲ್ಲ ಮುಗೀತು. ಇನ್ನೇನಿದ್ರು ನನ್ನ ಹಸ್ಬೆಂಡು, ನನ್ನ ತಮ್ಮ ಬಂದು, ನನ್ನ ತಂಗಿರೆಲ್ಲ ಬಂದರೆ ಒಂದೇ ಸಲ ಕುತ್ಕೊಂಡು ಊಟ ಮಾಡಿದ್ರೆ ಮುಗೀತು. ಹಬ್ಬ ಇಲ್ಲಿಗೆ, ಸಂಕ್ರಾಂತಿ ಹಬ್ಬ ಇಲ್ಲಿಗೆ ಫಿನಿಶ್ ಆಯಿತು. ಸೊ ಅವರಿಗೂ ಬಂದಿಲ್ಲ ಗೈಸ್, ಬರೋದು ಲೇಟ್ ಆಗುತ್ತೆ ಸ್ವಲ್ಪ ಅಂತ ಹೇಳಿದ್ದಾರೆ. ಸೊ ಬಟ್ ಸ್ಯಾರಿ ಚೆನ್ನಾಗಿತ್ತು. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ. ಸೊ ನಿಮ್ಗೆ ಏನಾರು ಆ ಸ್ಯಾರಿ ಇಷ್ಟ ಆಗಿದ್ದರೆ ಬೇಕಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ನಂಬರ್ ಹಾಕಿದ್ದೀನಿ, ವಾಟ್ಸಪ್ ನಂಬರು. ಸೊ ಅದಕ್ಕೆ ಟೆಕ್ಸ್ಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ, ಬೇಕಂದರೆ ಆರ್ಡರ್ನ ಪ್ಲೇಸ್ ಮಾಡಿಕೊಡಿ. ಅದ್ರ ಮೇಲೂ ಡಿಸ್ಕೌಂಟ್ಸ್ ಇದೆ. ಸೊ ಪ್ರೈಸಸ್ ಎಲ್ಲ ನಾನು ನಿಮಗೆ ಅದರಲ್ಲೇ ವಾಟ್ಸಪ್ಪಲ್ಲೇ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಓಕೆನಾ? ಹಾಕು, ಜಾಸ್ತಿನೇ ಇರಲಿ ಗೊಜ್ಜು. ಚಿತ್ರಾನ್ನ ಅಂದರೆ ತಿಂತಾರಲ್ವಾ, ಇಷ್ಟ ನಿಮ್ಮ ಅಳಿಯೋನು, ಅದಕ್ಕೆ ಅವನು ಇಷ್ಟಪಡ್ತಾನೆ. ಬರ್ತೀನಿ ಒಬ್ಬಟ್ಟೇನೋ ಒಂದು ಪೀಸು, ಒಂದೆರಡು ಆ ಥರ ತಿನ್ಬೋದು. ಹಾಂ ಕೈನೂ ಬಂದ್ಬಿಡುತ್ತೆ, ಮತ್ತೆಕ್ಕಾಗಲ್ಲ. ಅದ್ರಲ್ಲಿ ಒಂದೆರಡು ರೌಂಡ್ ರಡ್ಕೊಂಡ್ಬಿಡ್ತೀನಿ ಹೇಳಿ ಮಿಕ್ಸಿಲಿ. ಇವಾಗ ಆಗುತ್ತೆ ಅಂದೆ, ಕೈನೂ ಬಂದ್ಬಿಡುತ್ತೆ. ಬಿಡು ಮತ್ತೆ ಸಾಕು, ಬೇಡ ನಾನು ಮಾಡಲಾ? ಮಾಡ್ಬೇಕು. ಗೊಜ್ಜು ರೆಡಿ ಆಗಿದೆ. ಅವಾಗ ಈ ನಿಂಬೆಣ್ಣ ಹಿಂಡೋದು ಹಿಡ್ಕೊಬಿಟ್ಟವ್ರೆ. ತೋರ್ಸು ತೋರ್ಸು. ಇದೇನಕ್ಕೆ ನೀನೇ ಮಾಡ್ಸಿರೋದ? ನಾನೇ ಮಾಡಿಸಿರೋದು ಅದು. ಅದು ಯಾಕೆ ಇಷ್ಟು 9 ವರ್ಷ ನನ್ನ ಶಶಾಂಕ್ 9 ವರ್ಷ ಅಲ್ಲ ಇವಾಗ, ಶಶಾಂಕ್ಗೆ. ಶಶಾಂಕ? ಅವಾಗ ಮಾಡಿಸಿದ್ದು ಅದು, ಅವ್ನು ಹುಡ್ತಾಗ. ಆಗಲ್ಲ ಬಿಡು ಸಾಕು, ಇಟ್ಕೊ, ನಾನು ಮಾಡ್ತೀನಿ, ಕೊಡು. ಅಲ್ಲ ಇದು ಸ್ವಲ್ಪ ಇದಾಗಬೇಕಾಗಿತ್ತು ಮಿಕ್ಸಿಲೆ. ಸಾಕು ಅನ್ಸತ್ತಮ್ಮ, ನುಣ್ಣಗೆ ಆಗೈತೆ. ಸಾಕು. ಹೆಂಗೈಶ್ವ ಊಟ? ಸಂಕ್ರಾಂತಿ ಹಬ್ಬದ ದಿವಸ ಬುದ್ಧಿ ಇಲ್ದಂಗೆ ಒಬ್ಬಟ್ಟು ಕೇಳ್ದವ್ನು ಗೈಸ್, ಅದಕ್ಕೆ ಒಬ್ಬಟ್ಟು ಮಾಡಿದ್ದೀವಿ ಇವನಿಗೋಸ್ಕರ. ಯುಗಾದಿ ಹಬ್ಬಕ್ಕೆ ಮಾಡ್ತಾಯಿದ್ರು, ದಸರಾ ಹಬ್ಬಕ್ಕೆ ಮಾಡ್ತಾಯಿದ್ರು, ಇವನಿಗೋಸ್ಕರ ನಾವು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ದೀವಿ, ಇವನಿಗಿಷ್ಟ ಅಂತ. ಇನ್ನೇ ಕೇಳಿ ಹೆಂಗೈಚಿನ ಊಟ? ಅಭಿ ಹೆಂಗೈತ ಊಟ? ಏನು ಬೇಕು ಅಭಿ? ಇವಾಗ ರೈಸ್ ಹಾಕ್ಲಾ? ಅನ್ನ ಸಾರು? ಅನ್ನ ಸಾರು ತಿನ್ನು. ಈ ಹುಡುಗ ನೋಡಕ್ ಈ ಪಾರ್ಟಿ ಐತೆ, ಊಟ ಮಾತ್ರ ನೋಡ್ರೆ ಇಟೇ ಇಟ್ಟು ತಿನ್ನುತ್ತೆ. ಹೆಂಗಮ್ಮ ಐತೆ ನಾನು ಮಾಡಿರೋ ಅಡ್ಗೆ? ಸಂಕ್ರಾಂತಿ ಹಬ್ಬದ ದಿವಸ ಮುದ್ದೆ ಸಾಂಬಾರ್, ಸಂಕ್ರಾಂತಿ ಹಬ್ಬದ ದಿವಸ ಮುದ್ದೆ ಸಾಂಬಾರ್ ಇದ್ರೆ ಕೊಡ್ರಿ ಅಂತ. ಮುದ್ದೆ ಸಾರು, ಮುದ್ದೆ ಸಾರು ಏನಾದ್ರು ಕೊಡ್ರಿ ಅಂತ. ಹೆಂಗಿದೆ ದಿವಿ ಅಡಿಗೆ ಎಲ್ಲ? ಚೆನ್ನಾಗಿ ಮಾಡೋದು. ಸೊ ಗೈಸ್ ಒಬ್ಬಟ್ಟು ಇರು ಒಂದು ನಿಮಿಷ. ನಂದು ಸತ್ತೋದ್ರೇನು ಎದ್ರೇನು ಇವಳು ಅದೇ ಕಡೆ ಎದ್ರೋದು. ಅಲ್ಲಿ ಇವಳು ಅಡುಗೆ ಮಾಡಿದ್ರೆ ಒಬ್ಬಟ್ಟಿಗೆ ಕಾಳು ಗೊಜ್ಜು ಮಾಡಿದೀವಿ. ಅಂಡ್ ಇದು ಮಧ್ಯಾಹ್ನ ಮಾಡಿದ್ ವಾಂಗಿಬಾತ್ ಈ ಸೈಡಲ್ಲಿ ಇಟ್ಟಿದೀವಿ. ಆಮೇಲೆ ಇವತ್ತಿನ ಸ್ಪೆಷಲ್ ಸಿಹಿ ಪೊಂಗಲ್, ಆಮೇಲೆ ಇಲ್ಲಿ ಅವರೆಕಾಳು ಸಾಂಬಾರ್ ಇದೆ, ಅಂಡ್ ಹಾಗೆ ಚಿತ್ರಾನ್ನ ಮಾಡಿದೀವಿ. ಇಲ್ಲಿ ವೈಟ್ ರೈಸ್. ಹಬ್ಬದ ಊಟ ಇವತ್ತಿಗೆ ಫಿನಿಶ್. ನಮ್ಮನೆ ಖಾರ ಪೊಂಗಲ್ ಎಂತೆ ಖಾರ ಪೊಂಗಲ್ ಸ್ವೀಟ್ ಎಲ್ಲೂ ಮಾಡಿಲ್ಲ. ನಮ್ಮ ಸ್ವೀಟ್ ಬರ್ತಾವ, ನಮ್ಮ ಅಂತ ಖಾರ ಪೊಂಗಲ್ ಸ್ವೀಟ್ ಎಲ್ಲೂ ಮಾಡಲ್ಲ. ಐಟು ಅಲ್ಲಾಡ್ತಾ ಇದೆ ಅಂತ ಅದಕ್ಕೆ ಎಲ್ಲ ಮಾಡಿದ್ದು. ಏನೇನ್ ಮಾಡಿದ್ಲ ನೀನ್ ಹೆಂಡತಿ? ಖಾರ ಪೊಂಗಲ್, ಸಿಹಿ ಪೊಂಗಲ್ ಎರಡು ಮಾಡಿದ್ಲ? ತಿಂತಾ? ಹಬ್ಬ ಎಷ್ಟು ಗಂಟೆಗೆ ಇದ್ದ ಇವತ್ತು? 9:15. ತುಂಬಾ ಬೇಗ ಇದ್ದಿದ್ಯಾ? 11:30 ಪೂಜೆ ಆಗ್ಬಿಟ್ಟಿತ್ತು. ಹಬ್ಬದಲ್ಲಿ ಖಾರ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ ಮತ್ತೆ ಇದು ಯಾವ್ದು ಕಡೆಕಾಯಿ ಮಾಡಿದ್ದು, ಅನ್ನ ಸಾಂಬಾರ್ ಮಾಡಿದ್ದು, ಎಲ್ಲ ಮಾಡಿದ್ದು. ಖಾರ ಪೊಂಗಲ್ ಯಾಕೆ ಖಾರ ಪೊಂಗಲ್ ಮಾಡಿದ್ದೆ, ಸ್ವೀಟ್ ಪೊಂಗಲ್ ಮಾಡ್ಬೇಕು ಅಂತ ಹೇಳಿದೆ. ಅದಕ್ಕೆ ನಮ್ಮ ಅಮ್ಮಗೆ ಫೋನ್ ಮಾಡ್ಬಿಟ್ಟು ಯಾರಾದ್ರೂ ಅವ್ರು ಫಸ್ಟ್ ನಮ್ಮ ಮಾವನ್ ಫೋನ್ ಮಾಡಿದ್ಲು, ಅಪ್ಪ ಇವತ್ತು ಏನು ಮಾಡ್ತಾರೆ ಅಂದ್ರೆ ಖಾರ ಪೊಂಗಲ್ ಸಿಹಿಗಳು ಎಲ್ಲೂ ಮಾಡ್ತಾರೆ ಅಂದ್ರೆ ಕೇಳಿಸ್ಕೊಂಡ. ಆಮೇಲೆ ನಮ್ಮ ಅಮ್ಮಂಗೆ ಮಾಡಿದ್ಲು. ಬೇವು ಬೆಲ್ಲ ಬೆಳಗ್ಗೆ ಬೇವು ಬೆಲ್ಲ ತಿನ್ನೋದು ಯುಗಾದಿ ಅಂಕಲ್, ಎಳ್ಳು ಬೆಲ್ಲ ತಿನ್ನೋದು ಇವತ್ತು. ಈ ನಡೆ ಬರೀಕ್ ಎರಡು ತಿನ್ನೋದು ಖಾರ ಉಪ್ಪು. ಸೊ ಹೇಳ ಎಲ್ರಿಗೂ ವಿಶ್ ಮಾಡೋ ಹೋಗ್ಲಿ. ಎಳ್ಳು ಬೆಲ್ಲ ತಿನ್ನೋದು ಹೇಳಿದ್ ಕರೆಕ್ಟ್.
ಎಳ್ಳು ಬೆಲ್ಲ ಅದೇ ಎಳ್ಳು ಬೆಲ್ಲ ತಿಂದು ಚೆನ್ನಾಗಿರಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ. ಮನ್ಸು ಒಳ್ಳೇದಿಟ್ಕೊಳ್ಳಿ. 100 ವರ್ಷ ಕಾಲ ನೀವು ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ. ಖುಷಿಯಾಗಿ ಎಲ್ಲರೂ ಚೆನ್ನಾಗಿರಿ, ಮಕ್ಕನೂ ಚೆನ್ನಾಗಿರ್ಲಿ. ಮಕ್ಕಳು ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿ ಇಟ್ಕೊಳ್ಳಿ. ಹಂಗೆ ಕಾಲಿ ಸ್ಟ್ರೈಟ್ ಬಿಡು, ಹಂಗೆ ಇರು, ಹಂಗೆ ಕೆಳಗಡೆ ಬೇಕು, ಮೇಲೆ ಎತ್ತು. ಹೊಡಿ 3 ದಿವ್ಯ ಹೊಡಿತಾಳಂತಿರ್ರಿ. ಏ ದಿವ್ಯ ಹೊಡಿತಾಳಂತಿರ್ರಿ. ಹೆಂಗ ಆಂಜನೇಯ ನೋಡೋದು? ಹಂಗಲ್ಲ, ನಾನು ಆಂಜನೇಯ ಹೇಳ್ಕೊಡಿ ನಿಂಗೆ. ಇಲ್ಲಿ ನೋಡು, ಆಂಜನೇಯ ಹಂಗಲ್ಲ ನೋಡು. ಹಂಗೆ ಮುಂದೆ ಬರ್ಬೇಕು. ಓ ನೋಡಿ ಹಾಕೋ. ಜಿಮ್ ನಾಟಕ ಫ್ಲೆಕ್ಸಿ ಮಾಡಿದೇನೆ ನಾನು ಡ್ಯಾನ್ಸ್ ಕ್ಲಾಸ್ ಮಾಡಿಲ್ಲ, ಅವಾಗ ನಾನೇ ಮಾಡ್ಕೊತೀನಿ. ಜಿಮ್ಗೆ ಯಾವುದು ಬರಲ್ಲ. ಹಿಂಗ್ ಮಾಡಿದ